ಎಬೋಲಾ ವೈರಸ್ ಅಂತಕ್ಕಂಥದ್ದು ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಏನು ಮಾಡೈತಪ್ಪ ಅಂದ್ರೆ ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಏನು ಎಬೋಲಾ ವೈರಸ್ ಏನು ಇದು ಎಬೋಲಾ ಅಂತಕ್ಕಂಥದ್ದು ಒಂದು ರೋಗ ಆಗಿರ್ತಕ್ಕಂಥದ್ದು. ಇದು ಎದರ ಮೂಲಕ ಬರುತ್ತೆ? ವೈರಸ್ ಮೂಲಕ ಬರ್ತಕ್ಕಂಥ ಒಂದು ರೋಗ. ನೋಡಿ, ಇದು ಪ್ರಪ್ರಥಮ ಬಾರಿಗೆ ನೋಡ್ರಿ ಕಾಂಗೋದಲ್ಲಿ ಪೂರ್ವ ಇತೂರಿ ಪ್ರಾಂತ್ಯದಲ್ಲಿ ಇತ್ತೀಚೆಗೆ 300 ಶಂಕಿತ ಪ್ರಕರಣಗಳು ಇತ್ತೀಚೆಗೆ ಪತ್ತೆಯಾಗ್ಯವು. ಅದರಲ್ಲಿ 87 ಜನ ಏನು ಮಾಡಿದರೆ ಮೃತಪಟ್ಟಿದ್ದಾರೆ. ಓಕೆ, ಈ ವಿಶ್ವ ಆರೋಗ್ಯ ಸಂಸ್ಥೆ ಇದಕ್ಕೆ ಕಳವಳ ವ್ಯಕ್ತಪಡಿಸಿದ್ದು, ಇದನ್ನು ಆರೋಗ್ಯ ತುರ್ತು ಪರಿಸ್ಥಿತಿ ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಏನು ಮಾಡೈತಿ ಇದನ್ನು ತುರ್ತು ಪರಿಸ್ಥಿತಿ ಅಂತೇಳಿ ಘೋಷಣೆ ಮಾಡೈತಿ. ಹಾಗಾದರೆ ಎಬೋಲಾ ಅಂತಕ್ಕಂಥ ವೈರಸ್ ಎಲ್ಲಿ ಮೂಲ ಅಂತಕ್ಕಂಥದ್ದು ನೋಡ್ತಾ ಹೋದರೆ, ಎಬೋಲಾ ಮಾರಕ ವೈರಸ್ ಏನಂತಕ್ಕಂಥದ್ದು 1976ರಲ್ಲಿ ಆಫ್ರಿಕಾದ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಹರಿಯುವ ಎಬೋಲಾ ನದಿಯ ಪಕ್ಕದಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಮೊಟ್ಟ ಮೊದಲಾಗಿ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಇದು ಮೊಟ್ಟ ಮೊದಲಿಗೆ ಏನು ಕಾಣಿಸಿರ್ತಕ್ಕಂಥ ವೈರಸ್ಸು. ಓಕೆ, ಗ್ರಾಮ ಒಂದು ಸೋಂಕು ಬಾರಿಗೆ ಪತ್ತೆಯಾಗಿ ಈ ರೋಗಕ್ಕೆ ಅದೇ ನದಿಯನ್ನು ಹೆಸರು ನೀಡಲಾಗಿದೆ. ಇದನ್ನು ಎದರ ಮೂಲಕ ಮೇನ್ ಆಗಿ ಹರಡುತ್ತಪ್ಪ ಅಂದರೆ ಇದು ಫ್ರೂಟ್ ಬ್ಯಾಟ್ಸ್ ಅಂತಕ್ಕಂಥದ್ದು ಅಂದರೆ ಹಣ್ಣಿನ ಬಾವಲಿ ಥರ ನೋಡ್ರಿ, ಹಣ್ಣು ತಿನ್ನುವ ಬಾವಲಿ ಮುಖಾಂತರ ಇದು ಹರಡ್ತಕ್ಕಂಥದ್ದು. ಇದು ಹರಡುವ ವಿಧಾನ ನೋಡ್ತಾ ಹೋದರೆ ಇದು ಗಾಳಿ ಮೂಲಕ ಅದ್ರ ಮೂಲಕ ಹರಡಂಗಿಲ್ಲ. ಅಂದರೆ ಮನುಷ್ಯನ ನಾಲಿಗೆ ಇದು ಉಗುಳು ಮೂಲಕ, ಓಕೆ, ಸೋಂಕಿತ ಬಾವಲಿಗಳ ಚಿಂಪಾಂಜಿ ಮೂಲಕ, ಗೊರಿಲ್ಲಗಳ ಮೂಲಕ ಮನುಷ್ಯರಿಗೆ ಅಂದರೆ ತಿಂದುಬಿಟ್ಟಿದ್ದು ಏನಾದ್ರು ತಿನ್ನಕ್ಕೆ ಹೋದರೆ ಹರಡತಕ್ಕಂಥದ್ದು. ಓಕೆ, ಕೋತಿ ರಕ್ತ, ಮಾಂಸ ಅಥವಾ ಅಂಗಾಂಗಗಳ ನೇರವಾಗಿ ಮುಟ್ಟುವುದರಿಂದ, ಓಕೆ, ಕೋತಿಗಳನ್ನು ನಾವು ಏನಾರು ಅಂಗಗಳನ್ನು ನೇರವಾಗಿ ಮುಟ್ಟೋದ್ರಿಂದ ಹರಡ್ತಕ್ಕಂಥದ್ದು. ಅವು ಬೇಟೆಯಾಡಿದ ಪ್ರಾಣಿಗಳ ಮಾಂಸವನ್ನು ಸರಿಯಾಗಿ ಬೇಯಿಸದೆ ತಿಂತಕ್ಕಂಥದ್ದು. ಈ ಕೋಳಿ ಮಾಂಸನ ಬೇಯಿಸದೆ ತಿಂತಕ್ಕಂಥದ್ದು. ಈ ಹುಲಿ, ಚಿರತೆ, ಆಡು ಅವನ್ನೆಲ್ಲನೂ ನೀಟಾಗಿ ಬೇಯಿಸದೆ ತಿಂತಕ್ಕಂಥದ್ದು. ರೋಗದ ಲಕ್ಷಣಗಳು ಯಾವ ರೀತಿ ಇರ್ತಪ್ಪ ಅಂತಂದರೆ, ಇದು 2 ರಿಂದ 21 ದಿನಗಳ ಸಮಯದಲ್ಲಿ ತೆಗೆದುಕೊಳ್ಳುತ್ತೆ ಕಾಣಬೇಕಾದ್ರೆ. ಈ ರೋಗ 21 ದಿನಗಳ ಮೇನ್ಲಿ ಕಾಣಬೇಕಂತಂದ್ರೆ, ಸಾಮಾನ್ಯ ಜ್ವರದಂತೆ ಕಂಡ್ರೆ ದಿನ ಕಳೆದಂತೆ ತೀವ್ರ ಜ್ವರ ಸ್ವಲ್ಪ ಬರ್ತಕ್ಕಂಥದ್ದು. ನೋಡಿರಿ, ಇದು ರೋಗದಲ್ಲಿ ಏನೇನಪ್ಪ ಅಂತಂತಂದರೆ ಮೇನ್ ಎಚ್ಚರಿಕೆ ನಾವು ಏನೇನು ಪಡಬೇಕು, ನಿಯಂತ್ರಣ ಕ್ರಮ. ಎಬೋಲಾ ನಿರ್ದಿಷ್ಟ ಆ್ಯಂಟಿ ಲಸಿಕೆಯನ್ನು ಪಡ್ಕೋಬೇಕು ಒಂದನೇದ್ದು. ಓಕೆ, ಇದಕ್ಕೆ ಆ್ಯಂಟಿ ಲಸಿಕೆಯನ್ನು ಪಡೆದುಕೋಬೇಕು. PPT ಕಿಟ್ಟನ್ನು ಹಾಕೋಬೇಕು ಏನಾದ್ರು ಪ್ರಾಣಿಗಳನ್ನು ಮುಟ್ಟಕ್ಕೆ ಹೋದರೆ. ಹಾಗಾದರೆ ಇದು ಗಂಟಲು ನೋವು, ವಾಂತಿ, ಬೇದಿ, ಚರ್ಮದ ಮೇಲೆ ಕೆಂಪು ತದ್ದುಗಳು ಇರತಕ್ಕಂಥದ್ದು ಈ ರೋಗದ ಮುಖ್ಯ ಲಕ್ಷಣಗಳಾಗಿರ್ತವೆ. ಓಕೆ, ಈ ಎಬೋಲಾ ವೈರಸ್ಸಿನ ಬಗ್ಗೆ ನಿಮಗೆ ಯಾವುದಾದ್ರು ಒಂದು ಕ್ವಶನ್ ಕೇಳ್ತಾನೆ. ರೋಗದ ಲಕ್ಷಣಗಳು ಕೇಳ್ಬೋದು, ಎಲ್ಲಿ ಕಂಡತೆ ಅಂತ ಕೇಳ್ಬೋದು, ಪ್ರಪ್ರಥಮವಾಗಿ ಎಲ್ಲಿ ಕಾಣ್ತು, ಯಾವ ನದಿ ಹೆಸರನ್ನು ಇಡಲಾಗಿದೆ ಅಂತ ಕೇಳ್ಬೋದು. ಓಕೆ, ಎಬೋಲಾ ವೈರಸ್ಸಿನ ಬಗ್ಗೆ ಇಷ್ಟನ್ನು ನೀವು ನೋಡ್ಕೋಬೇಕು. ಇದು